ತೊಟ್ಲು ಕೈ ಹೊಳಿತಲ್ಲ ಯಾರ ಮನೇಲಿ ಮಗುವತ್ತು ದೈವದ ಭೋಗ ಗಟ್ಟಿ ಗಟ್ಟಿ ಇದ್ರೆ ಆ ಟೇಸ್ಟ್ ಬೇರೆ. ಒಂದು ಅರ್ಧ ಗಂಟೆ ಬೇಯಿಸು ಅಂದ್ಕೊಂಡು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಲೈಫ್ ಆಫ್ ಲಚ್ಚು ಯೂಟ್ಯೂಬ್ ಚಾನಲ್. ಹೆಂಗಿದ್ರಿ ಅಲ್ಲ? ನೀವೆಲ್ಲರೂ ಕೇಳ್ತಿದ್ರಿ ಕೊನ್ನಾಪುರ ಚಿಕನ್ ಮಾಡಿ ರೆಸಿಪಿ ಪ್ಲೀಸ್ ಅನ್ಕೊಂಡ. ಸೊ ಇವತ್ತು ಮಾಡುವ ನೋಡಿ ಹೇಳಿ. ಇವತ್ತೆಂತ ಮಾಡೋದಮ್ಮ? ನಾಟಿ ಕೋಳಿ ಸುಕ್ಕ ಅಥವಾ ಸಾರು ಕಾಂಬ ಮಾಡುವ ಯಾವುದಾದ್ರೂ ಒಂದು. ಓಕೆ, ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕಾಣಿ. ಇವತ್ತು ಅಮ್ಮನ ಮನೆ ದೈವದ ಭೋಗ. ಹೆಂಗೂ ನೀವು ಕೇಳಿದ್ದೀರಿ ಕುಂದಾಪುರ ಚಿಕನ್ ರೆಸಿಪಿ ಪ್ಲೀಸ್ ಅನ್ಕೊಂಡು. ಸೊ ಯಾಕೆ ಮಾಡೋಕ್ಕಾಗ ಅನಿಸ್ತು. ಇದು ನಾಟಿ ಕೋಳಿ. ಯಾರಿಗೆಲ್ಲ ಇಷ್ಟ ನಾಟಿ ಕೋಳಿ? ಕೆಲವ್ರು ತಿಂತಿಲ್ಲ, ನಾಟಿ ಕೋಳಿ ತಿಂಬೋದು ಇಲ್ಲ, ಇಷ್ಟ ಆತ್ಲ ಕೆಲವರಿಗೆ. ಅದು ಗಟ್ಟಿ, ಅದ್ರಂಗೆ ಬರೀ ಮೂಳಿ ಇರುತ್ತೆ ಹಂಗೆ ಅಂದ್ಕೊಂಡು ಹೇಳ್ತಾರೆ. ಬಟ್ ನಮ್ಗೆ ಅದೇ ರುಚಿ ಅನಿಸೋದು. ನಾಟಿ ಕೋಳಿಗೆ ಕಾಯಿ ಹಾಲು ಬೇಕಂತಿಲ್ಲ, ನಮಗಂತೂ ಕೆಮ್ಮದ ಬೇಡ, ಕಾಯಿ ಹಾಲು ಅಂದರೆ ಇಷ್ಟ. ತೆಂಗಿನಕಾಯಿ ಹಾಲು ಸ್ವಲ್ಪ ನಾನು ದಪ್ಪನೇ ತೆಗಿತೆ, ಯಾಕಂದರೆ ಸ್ವಲ್ಪ ಸಾಕು, ಟೇಸ್ಟ್ ಆಗುತ್ತೆ. ಈ ನಾಟಿ ಕೋಳಿಗೆ ಬೇಕಂತ ಇಲ್ಲ, ಹಾಕಿದ್ರೆ ಟೇಸ್ಟ್ ಆಗ್ತಲ್ಲ. ಸೊ ನಾನು ಸ್ವಲ್ಪ ಹಾಕ್ತೀನಿ ತೆಂಗಿನಕಾಯಿ ಹಾಕಿ. ತೆಂಗಿನಕಾಯಿ ತುಂಬ ಒಳ್ಳೇದಂತ ಹೇಳ್ತಾರೆ. ಈಗ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಮನೆಗಿತ್ತಲ್ಲ, ತೆಂಗಿನಕಾಯಿ ಹಾಲಿನ ಎಂಥವ್ರು ಮಾಡಿ ಕೊಟ್ಟರೆ ಒಳ್ಳೆಯದು. ಈಗ ಏನಾದ್ರು ಸಲಾಡ್ಸ್ ಮಾಡಿದಾಗಳಿಗೆ ಅದ್ರ ಮೇಲೆ ತೆಂಗಿನ ಹಾಲು ಹಾಕಿ ಎಲ್ಲ ಕೊಟ್ಟರೆ ಒಳ್ಳೇದಂತ ಹೇಳ್ತಾರೆ. ನಾನು ಆ ಥರ ಎಲ್ಲ ಮಾಡೋದಿಲ್ಲ ಸಲಾಡ್ಸಿಗೆಲ್ಲ, ಬಟ್ ಹಾಗೆ ಈ ಥರ ಸಾರಿಗೆ ಮತ್ತು ಪುಲಾವ್ ಎಲ್ಲ ಮಾಡಿದಾಗ ತೆಂಗಿನಕಾಯಿ ಹಾಲು ತೆಗೆದು ಹಾಕ್ತೀವಿ. ಒಟ್ಟಿನಲ್ಲಿ ಅದು ತಿಂದರೆ ಕುಡಿದ್ರೆ ಒಳ್ಳೆಯದು. ನಾಟಿ ಕೋಳಿಗೆ ನನ್ನಮ್ಮ ಜಾಸ್ತಿ ಶುಂಠಿ ಸ್ವಲ್ಪ ಹಾಕಿದ್ರೆ, ಬೆಳ್ಳುಳ್ಳಿ ಹಾಕೋದಿಲ್ಲ ಅವ್ರು ಹೆಚ್ಚಾಗಿ. ಬಟ್ ನಾ ಮಾಡಿದ್ರೆ ಶುಂಠಿ ಬೆಳ್ಳುಳ್ಳಿ ಎರಡೂ ಹಾಕು ಅಂತ ಹೇಳೋದು. ಮತ್ತು ಈ ಶುಂಠಿ ಬೆಳ್ಳುಳ್ಳಿ ಎಲ್ಲ ಇತ್ತಲ್ಲ, ಇದನ್ನು ಹೀಗೆ ಜಜ್ಜಿ ಹಾಕಿದ್ರೆ ರುಚಿ. ನಾವಿಲ್ಲ 2 kg ಚಿಕನ್ ತಗೊಂಡಿದ್ದೆ. ಸೊ 2 kg ಚಿಕನ್ನಿಗೆ ಒಂದು 4-5 ಈರುಳ್ಳಿ ಹಾಕ್ಲಕ್ಕ. ತುಂಬ ಜಾಸ್ತಿ ಹಾಕಿದ್ರು ಅದು ಸ್ವೀಟ್ ಬತ್ತೆ ಅಂತ, ಯಾಕಂದರೆ ನಾವು ಕಾಯಿ ಹಾಲು ಯೂಸ್ ಮಾಡ್ತಿರ್ತಲ್ಲ. ಕಾಯಿ ಹಾಲು ಹಾಕೋದ್ರಿಂದ ಸ್ವಲ್ಪ ದೇಹ ತಂಪು. ಮತ್ತೊಂದು ಈ ಕಾಯಿ ಹಾಲು ಅಂತ ಕೂಡ ನೆನಪಾಯ್ತು. ನನ್ನ ಹಳೇ ವೀಡಿಯೋಸ್ ಎಲ್ಲ ಕಂಡವರಿಗೆ ಗೊತ್ತಿರುತ್ತೆ ನಾನು ಕಾಯಿ ಹಾಲು ಎಷ್ಟು ಯೂಸ್ ಮಾಡ್ತೇನೆ ಹೇಳಿ. ಬಾಂಗ್ಲಾದೇಶಲ್ಲಿ ನಾನು ಚಿಕನ್ ಎಲ್ಲ ಮಾಡೋದು ವೀಡಿಯೋ ಹಾಕಿದಾಗ ಹೇಳ್ತಿದ್ದೆ ಕಾಯಿ ಹಾಲು ನಂಗೆ ತುಂಬ ಇಷ್ಟ ಅನ್ಕೊಂಡು. ಈಗ ನಾವು ಇಂಡಿಯನ್ ಕರೆನ್ಸಿಂಗೆ ಹೇಳ್ಕೊಂಡ್ರೆ ಇವತ್ತಿಗೆ ಬಾಂಗ್ಲಾದೇಶಲ್ಲಿ ಒಂದು ತೆಂಗಿನಕಾಯಿಗೆ ಇಷ್ಟು ಗೊತ್ತಾ, 110 ರೂಪಾಯಿ. ಇಲ್ಲೆಷ್ಟು ಇರ್ಬೋದು, ಒಂದು 50-60 ರೂಪಾಯಿ ಇರ್ಬೋದಾ, ಡಬ್ಬಲ್ ಅಂದೇಳಿ ಹೇಳಕ್ಕೆ. ಕೆಲವರೆಲ್ಲ ಕೇಂದ್ರ ಎಂತಕ್ಕೆ ಬಾಂಗ್ಲಾದೇಶ ತುಂಬ ಚೀಪ್ ಅಲ್ಲ, ಅಲ್ಲಿ ಹೆಂಗೆ ಜಾಸ್ತಿ ಐತೆ ಅಂತ ಕೆಲವೊಂದಕ್ಕೆಲ್ಲ ಇದಿರುತ್ತೆ. ಇದೀಗ ಅವ್ರು ಇಂಪೋರ್ಟ್ ಮಾಡ್ಕೊಂಬದಲ್ಲ, ಸೊ ಇಂಪೋರ್ಟ್ ಮಾಡ್ಕೊಂಬ ವಸ್ತುಗಳಿಗೆ ಕೆಲವುದಕ್ಕೆಲ್ಲ ಜಾಸ್ತಿನೇ ಇರುತ್ತೆ. ಇಂಡಿಯಾಕ್ಕಿಂತ ಅಲ್ಲಿ ಚೀಪಾಗಿ ಸಿಕ್ಕೋದಿಲ್ಲ ಯಾವ ಐಟಮು. ಕಂಪೇರ್ ಟು ಇಂಡಿಯಾ ಅಲ್ಲಿ ಜಾಸ್ತಿನೇ ಇರುತ್ತೆ. ಕಲ್ಲುಪ್ಪು ಹಾಕ್ರೆ ಟೇಸ್ಟ್ ಅಪ್ಪ. ಓಕೆ, ಈಗ ರಾಯ್ತನ ಹತ್ರ ಮಾತಾಡ್ಕೊಂತ ಯಾರೆಲ್ಲ ಹೇಳ್ತಿದ್ರಿ? ಮಾತಾಡು ರಾಯ್ತ ಮಾತಾಡ್ಕಂತ ಮಾತಾಡು. ಎಸ್, ಕೇಳಿಸುತ್ತೆ. ಮತ್ತೆ ಮಾತಾಡು, ಮತ್ತೇನು ಮಾತಾಡು ಅವ್ರ ಹತ್ರ. ಏನು? ಹಾಂ, ಇವತ್ತು ಮನೇಲಿ ಎಂತ ಸಾರು ಹೇಳ? ಕೋಳಿ ಸಾರಾ? ನಿಂಗೆ ಕೋಳಿ ಇಷ್ಟನಾ? ಸುಮಾರೆಲ್ಲ ಕೈಕೊಚ್ಚು ಮಾಡ್ತಾ ಇರ್ತಾಳೆ. ಈಗ ಯಾರನ್ನ ಅವಳಿಗೆ ಇಷ್ಟ ಅಂದೇಳಿ ಹೇಳ್ತಾಳಂಬರ್ ನಿಮಗೆ. ಹಾಂ, ಮತ್ತೆ ಆಮೇಲೆ 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 ಹಾಂ, ಯಾವ ಚಿಕ್ಕ ಹೆಸರು ಹೇಳ? ಅಯ್ಯಪ್ಪ. ಆಮೇಲೆ ಓಹೋ, ಶ್ರೀದೇವಿ. ಹಾಂ, ಶ್ರೀದೇವಿ ಚಿಕ್ಕಿ. ಹಾಂ, ಆಮೇಲೆ ಹಾಂ, ಪರಿನಿಧಿ ಬಿಟ್ಟಿಯಲ್ಲ. ಓ, ಪ್ರಿಯ ಚಿಕ್ಕಿ. ಆಮೇಲೆ ಚಿಕ್ಕ ಹೇಳ, ಹೆಸರು ಹೇಳ್ಬಾರ್ದ, ಹೆಸರು ಚಿಕ್ಕಪ್ಪ ಅಂದ್ರೆ ಸಾಕು. ಉದಯ ಮಾಮ ಇಷ್ಟ, ಅಜ್ಜ ಅಜ್ಜಿ ಎಲ್ಲರೂ ಇಷ್ಟನಾ? ನಾಟಿ ಕೋಳಿ ತುಂಬ ಗಟ್ಟಿ ಇದ್ದದ್ರಿಂದ ನಾವು ಒಂದು 5 ವಿಸಿಲ್ ಹಾಕ್ಸ್ಕೊಂತ, ಇದಾದ್ಮೇಲೆ ಅಳಗೆ ಇರುತ್ತಲ್ಲ, ಮಣ್ಣಿನ ಪಾತ್ರೆ ಇರುತ್ತಲ್ಲ, ಅದ್ರಲ್ಲಿ ಮಾಡೋದು. ರಾಯ್ತಿನ ಹತ್ರ ಒಂಚೂರು ಮಾತಾಡಂದ್ರೆ ಇತ್ತಲ್ಲ, ಇಡೀ ವ್ಲಾಗ್ ಫುಲ್ ಅವಳೇ ಮಾತಾಡ್ತಾಳಮ್ಮ. ನಂಗೆ ಮಾತಾಡ್ಬಿಡೋದಿಲ್ಲ ಅವಳೀಗ.
ಅಮ್ಮ ನಂದು ಐಲಿಲ್ಲ, ಇನ್ನೊಂಚೂರು ಮಾತಾಡಕ್ಕೆ ಚಿಕನ್ ಆಗ್ತಾ ಇದೆ. ಇಷ್ಟ ತನಕ ರಾಹಿತ್ಯ ಸೈಲೆಂಟ್ ಆಗಿದ್ದಾಳ, ಈಗ ಕೂಗೋಕೆ ಶುರು ಮಾಡ್ತಾಳ. ಯಾಕೆ ರಾಹಿತ್ಯ ಕೂಗ್ತಿದೆ ಅಂತಕ್ಕೆ? ಯಾರು ಎಂತ ಮಾಡಿದ್ರು ನಿಂಗೆ? ಅಯ್ಯೋ 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 ಅಂತ ಇಬ್ಬಬ್ಬ. ಇದೆಲ್ಲ ಎಂತ ವೇಷ? ಸಾಕ ಡ್ರಾಮಾ ಇಷ್ಟು ಡ್ರಾಮಾ ಮಾಡ್ಕತ್ ಮಾಡ್ತಾಳ ಅವಳು. ಓಕೆನಾ? ಆಯ್ತಾ ನಿಂದ? ಆಗ ಸರಿ ಮಾತಾಡ್ತಿದ್ದೆ, ಈಗ ಎಂತಕ್ಕೆ ಈ ಥರ ಆಯ್ತು? ಇದು ಕಾಯಿ ನನ್ನ ಹಸ್ಬೆಂಡ್ ಮನೆದು, ಅವ್ರ ಮನೆ ತೆಂಗಿನ ಮರ ಎಲ್ಲ ತುಂಬ ಇತ್ತು. ಸೊ ಕಾಯಿ ನಂಗೆ ಅವ್ರು ಕೊಡ್ತರು. ಸೊ ಎಂತ ಆಯ್ತಂದ್ರೆ ಅದು ತುಂಬ ಗಟ್ಟಿದಿತ್ತು ಕಾಯಿ. ನಾನು ಹೊಡಿತೆ ಕಾಯಿ ಹೊಡೆದು ಕೂತಿತ್ತು. ಬಟ್ ಇವತ್ತು ಕಾಯಿ ಹೊಡೋತ್ತಿಗೆ ಅದು ಹೆಂಗೆ ಬಂತು ಕಣಿ ನೀವೇ. ನಾ ಹೆಂಗೆಂಗೋ ಕಟ್ ಮಾಡಿದೆ. ಒಂದೊಂದ್ಸಲಿ ಹೀಗೆಲ್ಲ ಆಗ್ತು. ಕಾಯಿ ನಾನು ಕೂತ್ಕೊಂಡು ಕಾಯಿ ಹರಿತದೆ. ಕಾಯಿ ಮಾತ್ರ ಕಾಣ್ಬಿಡಿ, ಕಾಯಿ ಹೆಂಗೆಂಗೋ ಕಟ್ ಮಾಡಿಟ್ಟಿದ್ದಿ. ಆದರೆ ಓಪನ್ ಮಾಡಿದ್ದು ಹಿಂಗಾಯ್ತು. ಅದು ಗಟ್ಟಿ ಕಾಯಪ್ಪ. ಆ್ಯಂಡ್ ಒಂದು ಜೋಕಲ್ಲ ಎಂತ ಕೊಡು, ಒಂದು ಕಾಯಿ ಕೊಡು. ಆಗ ನಮ್ಮಿದ್ರಂಗೆಲ್ಲ ಹೇಳ್ತಾರೆ, ಕಾಯಿ ನೋಡುವತ್ತಿಗೆ ಹಿಂಗೆ ಬಂದರೆ ಅಂತಾರೆ, ತೊಟ್ಲು ಕಣಂಗೆ ಬಂದರೆ ಮನೆಗೆ ಯಾರು ಮಗು ಹತ್ತು ಅಂದರೆ ಗುಡ್ ನ್ಯೂಸ್ಗೆ ಅಂತಾರಲ್ಲಿ ಹೇಳಿ. ತೊಟ್ಲುಕಾಯಿ ಏನೋ ಹಿಂಗೆ ಮಾಡಿದಾಗ ಈ ಥರ ಬಂದಾಗ ನಮ್ಮ ರಿಲೇಟಿವ್ ಒಬ್ಬರು ಪ್ರೆಗ್ನೆಂಟ್ ಆಗಿದ್ದೀರ, ತೊಟ್ಲುಕಾಯಿ ಹೊಳಿತಲ್ಲ ಯಾರ ಮನೇಲಿ ಮಗು ಹತ್ತು ಅಂದೇಳಿ ಹೇಳ್ತೀವಿ. ಈ ಥರ ಕಾಯಿ ಹಿಂಗೆ ತೊಟ್ಲು ಶೇಪ್ ಬಂದರೆ ಯಾರೋ ಗುಡ್ ನ್ಯೂಸ್ ಕೊಡ್ತಾರೆ ಅಂದೇಳಿ ಹೇಳ್ತಾರೆ. ಸೊ ಈ ಸಲ ಯಾರು ಗುಡ್ ನ್ಯೂಸ್ ಕೊಡ್ತಾರೆ ಕಂಬ? ತೊಟ್ಲು ಕೈ ಹೊಡೆದಿದ್ದೆ ಹೆಂಗೆ ತೊಟ್ಲು ಕಣಗೆ ಎರಡು ಅದೇ ಶೇಪ್ ಬಂದಿತ್ತು. ನಾವೀಗ 5 ವಿಸಿಲ್ ಕುಕ್ಕರಂಗೆ ಹಾಕ್ಸ್ಕೊಳದ್ದು. ಅದಾದಮೇಲೆ ಈ ಮಣ್ಣಿನ ಪಾತ್ರಕ್ಕೆ ಶಿಫ್ಟ್ ಮಾಡ್ತಿದ್ದ. ಬಟ್ ಒಲೆಂಗೆ ಮಾಡ್ಕೋದು ಸಖತ್ತು. ನಮ್ಗೆ ಈ ಟೇಸ್ಟು ಬೇಕಂತ ಹೇಳಿ ಹಿಂಗೆ ಮಾಡ್ತಿತ್ತು. ಈಗ ಫಾರಮ್ ಕೋಳಿ ಎಲ್ಲ ಅದಂದರೆ ಬಾಯ್ಲರ್ ಚಿಕನ್ ಎಲ್ಲ ಆದರೆ ಡೈರೆಕ್ಟು ಮಣ್ಣಿನ ಪಾತ್ರದಲ್ಲೇ ಇಡ್ತಿದ್ದಿತ್ತು. ಇದು ನಾಟಿ ಕೋಳಿ ಆದ್ರಿಂದ ತುಂಬ ಹೊತ್ತು ಬೇಕು, ತುಂಬ ಹೊತ್ತು ಕಾಯಿ ಕತ್ತದು ಗಟ್ಟಿ ಆದ್ರೆ ಕಷ್ಟ ಅಲ್ಲ. ಸೊ 5 ವಿಸಿಲ್ ಹಾಕಿ ಮತ್ತು ಇದರಲ್ಲಿ ಒಂದು ಅರ್ಧ ಗಂಟೆ ಬೇಯಿಸು ಅಂದ್ಕೊಂಡೆ. ಇದೀಗ ನಾವು ಕಾಯಿ ಹಾಲು ಹಾಕ್ತಿತ್ತು. ನಾನು ಇದನ್ನು ವಿಸಿಲ್ ಹಾಕ್ಸೋಕ್ಕೆ ಈರುಳ್ಳಿ ಆಲ್ರೆಡಿ ನಾನು ತೋರಿಸಿದ್ನಲ್ಲ, ಈರುಳ್ಳಿ, ಅರಿಶಿನ, ಉಪ್ಪು, ಹುಣಸೆ ಹಣ್ಣು, ಟೊಮೆಟೊ ಹಾಕೋದಿಲ್ಲ, ಹುಣಸೆ ಹಣ್ಣು ಹಾಕೋದು, ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ವಿಸಿಲ್ ಹಾಕ್ಸ್ಕೊಳೋದು. ಮತ್ತು ಈಗ ಕಾಯಿ ಹಾಲಕ್ಕಿ ಕುದಿಸ್ತಿತ್ತಲ್ಲ, ಇದು ಸಖತ್ ಟೇಸ್ಟ್ ಆಯ್ತಾ. ಈ ಸೂಪು, ಇದ್ರದ್ದು ಸೂಪು ಮಕ್ಕಳಿಗೆಲ್ಲ ತುಂಬ ಇಷ್ಟ. ನಾವು ಸಣ್ಣವ್ರ ಇಪ್ಪತ್ತಿಗೆಲ್ಲ ಇದಕ್ಕೆ ಕಾಯ್ತಿದ್ದಿತ್ತು. ಮೊನ್ನೆ ವ್ಲಾಗಂಗೂ ತೋರಿಸಿದ್ದೆ ನಾನು ಈ ಥರ ತಿನ್ನಿಸ್ತಾ. ಬಾ. ಓ ಬಿಸಿ 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 ಬಿಸಿ. ಹಾಂ ಒಳ್ಳೆ ಬಂದಿತ್ತಾ? ಸಾಕು, ಬೇಕಲ್ಲ, ಇದು ತುಂಬ ಬಂದಿತ್ತು. ನಾಟಿ ಕೋಳಿ ಇತ್ತಲ್ಲ, ತೀರ ಬೆಂದರೂ ಲೈಕ್ ಆಗ್ತಿಲ್ಲ. ಸ್ವಲ್ಪ ಗಟ್ಟಿ ಅಂದರೆ ಅದು ಎಷ್ಟು ಬೇಕೋ ಅಷ್ಟು ಬೇಕೇ, ಬಟ್ ಸ್ವಲ್ಪ ಗಟ್ಟಿ ಇದ್ದರೆ ಆ ಟೇಸ್ಟ್ ಬೇರೆ ಥರ. ನಾವು ನಾಟಿ ಕೋಳಿ ಇಷ್ಟಪಡೋರಿಗೆ ಹಂಗೆ ಅನ್ಸುತ್ತೆ. ಈಗ ಬಾಯ್ಲರ್ ಚಿಕನ್ ಎಲ್ಲ ತಿಂದಿದ್ದೆಪ್ಪೋರಿಗೆ ಅದು ಬೇರೆ ಥರ ಒಪಿನಿಯನ್. ಸಖತ್ ಟೇಸ್ಟ್ ಇದ್ದಿತ್ತು ಮಾತ್ರ. ವಿಸಿಲ್ 5 ಹಾಕ್ಸೋದು, 6 ಹಾಕಿರೋ ಆತಿದ್ದಿತ್ತು. ಬಟ್ ನಮ್ಗೆ ಇದ್ರಂಗೆ ಒಂಚೂರು ಬೇಕಿದ್ದಿತ್ತಲ್ಲ, ಸೊ ಅದು ಬೇಕಲ್ಲ, ಮಡಿಕೆದ ಫ್ಲೇವರ್ ಬೇಕಲ್ಲ, ಅದಕ್ಕೆ ಇದ್ರಂಗೆ ಕಾಯಿ ಹಾಲು ಹಾಕಿ ಒಂದು ಅರ್ಧ ಗಂಟೆ ಕುದಿಸ್ತು. ಚಿಕನ್ ಮಸಾಲ ಪೌಡ್ರ್ ಮನೆಗೆ ಮಾಡೋದಿದೆ. ನಾವು ಇದಕ್ಕೆ ಯೂಸ್ ಮಾಡತ್ತಲ್ಲ ಮೆಣಸು, ಕೆಂಪು ಮೆಣಸು, ಅದು ಕ್ವಾಲಿಟಿ ಒಳ್ಳೆ ಇದ್ದರೆ ಬೆಸ್ಟ್. ಯಾಕಂದರೆ ಆ ಮೆಣಸು ಟೇಸ್ಟ್ ಇದ್ದರೆ ಸೊ ಓವರಾಲ್ ನಮ್ಮದು ಏನೋ ಚಿಕನ್ ಮಸಾಲ ಪೌಡ್ರ್ ಒಳ್ಳೆ ಬರ್ತತ್ತೆ. ಕೆಲವು ಕಡೆ ಎಲ್ಲ ತುಂಬ ಕಡಿಮೆಗೆಲ್ಲ ಸಿಗುತ್ತೆ, ಅಂದರೆ ಬೇರೆ ಬೇರೆ ಕ್ವಾಲಿಟಿಯಲ್ಲಿ ಇರುತ್ತಲ್ಲ. ಸೊ ಕಡಿಮೆ ಅಂದೇಳಿ ತಗೊಂಬಂದು ಮತ್ತೆ ಅದು ಪೌಡ್ರ್ ಟೇಸ್ಟ್ ಆಗ್ತಿಲ್ಲ. ಮೂವತ್ತು ಕೆಂಪು ಮೆಣಸು, ಕೊತ್ತಂಬರಿ ಕಾಳು ಒಂದು 4 ಟೇಬಲ್ ಸ್ಪೂನು, ಕಾಳು ಮೆಣಸು ಒಂದು 2 ಟೇಬಲ್ ಸ್ಪೂನ್, ಜೀರಿಗೆ 2 ಟೇಬಲ್ ಸ್ಪೂನು, ಚಕ್ಕೆ ಒಂದು ಸ್ವಲ್ಪ, ಲವಂಗ ಒಂದು 4, ಕರಿಬೇವು 1 ಅಂಟು, ಮೆಂತ್ಯಕಾಳು 10 ರಿಂದ 15,
ಇದಿಷ್ಟನ್ನು ಹಾಕಿ ಮಾಡಿಟ್ಕೊಂಡ್ರೆ ನಾವು ಒಂದು 3 kg ಅಪ್ಪಷ್ಟು ಏನೋ ಚಿಕನ್ ಮಸಾಲ ಪೌಡರ್ ರೆಡಿ ಆಯ್ತು. ಮತ್ತು ನಾನು ಆಲ್ರೆಡಿ ಹೇಳಿನಲ್ಲ ಏನು ಬೇಯಿಸೋಕೆ ಎಂತೆಲ್ಲ ಹಾಕತ್ತೆ ಏನಂದೇಳಿ ಹೇಳಿ. ಸೊ ಇದಿಷ್ಟೇ. ಲಾಸ್ಟಿಗೊಂದು ಏನೋ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕತ್ತೆ. ಕೊತ್ತಂಬರಿ ಸೊಪ್ಪನ್ನು ಫಸ್ಟಿಗೆ ಬಾಯ್ಲ್ ಆಪತ್ತಿಗೆ ಹಾಕೋಕ್ಕಿಂತ ಅದು ಎಲ್ಲ ರೆಡಿ ಆದಮೇಲೆ ಹಾಕಿ ಜಸ್ಟ್ ಕ್ಲೋಸ್ ಮಾಡಿಬಿಟ್ರೆ, ಜಸ್ಟ್ ಒಂದ್ಸಲಿ ಮುಚ್ಚಿ ಕ್ಲೋಸ್ ಮಾಡಿಬಿಟ್ರೆ ಅದ್ರ ಫ್ಲೇವರ್ ಹಂಗೆ ಸಿಗುತ್ತೆ ಆಯಿತಾ. ತಗೋ ನೀನು. ಹಾಂ ಬೇಕಾದ್ರೆ ಕಂಡೆಲ್ಲ ನಾಟಿ ಕೋಳಿಗೂ ಈಗ ವೆರೈಟೀಸ್ ಇರುತ್ತಲ್ಲ. ಈಗ ಕೆಲವರು ಈ ಟೈಸನ್ ತಗೊಂಬಂದು ನಾಟಿ ಕೋಳಿ ಅಂತಾರೆ, ಅಂದರೆ ಬೇರೆ ಬೇರೆ ಥರ ಇರುತ್ತೆ. ಪಕ್ಕ ನಾಟಿ ಕೋಳಿ ಅಂತ ಹೇಳಿದ್ರೆ ತಿಂದವ್ರಿಗೆ ಗೊತ್ತಿರುತ್ತೆ, ಸ್ವಲ್ಪ ಗಟ್ಟಿ ಜಾಸ್ತಿ ಇರುತ್ತದೆ. ಇದೀಗ ಹೆಂಗಾಯ್ತು ಅಂತ ಹೇಳಿದ್ರೆ ನಾಟಿ ಕೋಳಿ ಸಾರು ಮಾಡೋಕೋಯ್ ನಾಟಿ ಕೋಳಿ ಸುಕ್ಕ ಅಲ್ಲ ಸಾರ ಇಲ್ಲ ಮಧ್ಯದಲ್ಲಿ ಬಂದು ನಿಂತಿದೆ. ಅಂತಕ್ಕಂದ್ರೆ ಅಮ್ಮ ಸಾರನ್ನ ಒಂಚೂರು ಜಾಸ್ತಿ ಕುದಿಸ್ರು. ಇವತ್ತು ಭೋಗ. ಸೊ ಅಮ್ಮನ ಮನೆಗೆ ಅಡುಗೆ ಮಾಡೋದು, ನಾನು ಇಲ್ಲೇ ಊಟ ಮಾಡೋದು. ನಮ್ಮನೆ ಇಲ್ಲೇ ಒಂದು ಗೇಟ್ ದಾಟ್ರೆ ನಮ್ಮನೆ ಇವತ್ತು. ಸೊ ನಿಮಗೆ ಗೊತ್ತಿತ್ತಲ್ಲ, ಕೆಲವರಿಗೆಲ್ಲ ಇನ್ನೂ ಡೌಟ್ಸ್ ಇತ್ತು, ನಿಮ್ಮ ಮನೆ ಅಮ್ಮನ ಮನೆ ನೀವು ಅಲ್ಲಿರ್ತೀರಾ ಇಲ್ಲಿರ್ತೀರಾ ಅನ್ನೋಳಿ ಹೇಳಿ ಫುಲ್ ಕನ್ಫ್ಯೂಷನಲ್ಲೇ ಕೆಲವರಿದ್ದರು. ಸೊ ಹೇಳಿದೆ ಅಕ್ಕಪಕ್ಕ ಅಲ್ಲ, ಸೊ ಅಲ್ಲೂ ಇಲ್ಲೂ ಎರಡು ಕಡೆ ನಾನು ಇರ್ತೆ. ನಮ್ಮ ಕುಂದಾಪುರ ಕಡೆ ಮಾಡೋ ಚಿಕನ್ ಸಾರಿದು ರೆಸಿಪಿ ನಾನು ಹಾಕಿದೆ, ನಮ್ಮ ಮನೇಲಿ ಮಾಡೋದು. ಇವತ್ತಂತೂ ಸಾರು ಸೂಪರ್. ಸ್ವಲ್ಪ ಸಾರು ಕಡಿಮೆ ಇದ್ದಿತ್ತು ಅಷ್ಟೇ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿಸಿದೆ. ನಿಮ್ಮ ಒಪಿನಿಯನ್ನ ಕಾಮೆಂಟ್ ಮೂಲಕ ತಿಳಿಸಿ. ಬಾಯ್, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್.